ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು 5ನೇ ವಾರದ ಮಂಗಳವಾರದ ಒಂದು ಎಪಿಸೋಡನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಎಪಿಸೋಡಲ್ಲಿ ಏನೆಲ್ಲ ಆಯಿತು ಅಂತ ನನ್ನ ಒಂದು ಮಾತಿನಲ್ಲಿ ಒಂದು ಅಷ್ಟೇ ಚೊಕ್ಕದಾಗಿ ಒಂದು ವಿಡಿಯೋ ಮಾಡಿ ಇಲ್ಲಿ ತಿಳಿಸ್ತಾ ಇದ್ದೀನಿ. ಈ ಒಂದು ಪೂರ್ತಿ ಎಪಿಸೋಡಲ್ಲಿ ಏನೆಲ್ಲ ಆಯಿತು, ಏನು ಮೇನ್ ಪಾಯಿಂಟ್ಸ್ ಅದನ್ನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಜಾಸ್ತಿ ಅದನ್ನು ದೊಡ್ಡದು ಮಾಡಲ್ಲ ವಿಡಿಯೋ. ಸೊ ಅಷ್ಟೇ ಒಂದು ಬೇಗ ಹೇಳಿ ಮುಗಿಸ್ಬಿಡ್ತೀನಿ. ಸೊ ಮೊದಲದಾಗಿ ನಿನ್ನೆ ಒಂದು ಟಾಸ್ಕ್ ಆಗಿತ್ತು. ಏನಪ್ಪಾ ಅಂತಂದರೆ ಕಾಲೇಜ್ ಅಂತ ನಿನ್ನೆಯಿಂದ ಸ್ಟಾರ್ಟ್ ಆಯಿತು. BB ಕಾಲೇಜ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಈ BB ಕಾಲೇಜಿನ 2ನೇ ದಿನದ ಇವತ್ತು ದಿನದ ಒಂದು ಎಪಿಸೋಡ್ ಇದು. ಸೊ ಎಪಿಸೋಡಲ್ಲಿ ಮೊದಲೇ ದಿನ ಏನಾಗಿತ್ತು ಅಂತಂದರೆ ರೆಸ್ಪೆಕ್ಟ್ ಅಂದರೆ ಏನು ಅಂತ ಹೇಳಿದರು. ಹಾಗೆ ಇಲ್ಲಿ ನೀನು ಅನ್ನೋದು ಗೊತ್ತಿರುವಂಥದ್ದು, ಅರ್ಹರು ಅನರ್ಹರು ಅಂತ ಇಲ್ಲಿ ಮಾತಾಡಬೇಕಾಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗಿಂತ ನನಗೇನಿದೆ ಅರ್ಹತೆ ಇರೋಕ್ಕೆ ಅನ್ನೋ ಒಂದು ಟಾಸ್ಕನ್ನು ಕೊಟ್ಟಾಗ ಸೊ ಅವರಲ್ಲಿ ಸಮರ್ಥಿಸ್ಕೋಬೇಕಾಗಿತ್ತು. ಆ ಒಂದು ಟಾಸ್ಕ್ ನಿನ್ನೆ ಆಯಿತು, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಇಲ್ಲಿ ಯಾರೆಲ್ಲ ಅರ್ಹರಾದರೂ ಅವರು ಸೇಫ್ ಆಗಿರ್ತಾರೆ, ಯಾರೆಲ್ಲ ಅನರ್ಹರಾದರೂ ಅವರು ನಾಮಿನೇಟ್ ಆಗಿರ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಇಲ್ಲಿ ಬಂದ್ಬಿಟ್ಟು ನಾಮಿನೇಟ್ ಯಾರ್ಯಾರಾಗಿದ್ದಾರೆ ಅಂತಂದರೆ ಗಿಲ್ಲಿ, ರಾಶಿಕಾ, ರಿಷಾ, ಅಶ್ವಿನಿ, ಮಲ್ಲಮ್ಮ, ಧ್ರುವಂತ್, ಧನುಷ್ ಮತ್ತು ಮಾಳವರು ಇಷ್ಟು ಜನ ಅನರ್ಹರಾಗಿದ್ದರು. ಸೊ ಇವರೆಲ್ಲರೂ ಕೂಡ ನೇರವಾಗಿ ನಾಮಿನೇಟ್ ಆಗ್ತಾರೆ. ಇದು ನಮ್ಮ ಕ್ಯಾಪ್ಟನ್ ಪ್ರಿನ್ಸಿಪಲ್ ಆದಂಥ ರಾಘು ಅವರ ಒಂದು ನಿರ್ಣಯ. ಸೊ ಅವ್ರು ಯಾರು ಅನರ್ಹ ಅಂತ ಕೊಟ್ಟಿರ್ತಾರೋ ಸೊ ಅವರೆಲ್ಲರೂ ನಾಮಿನೇಟ್ ಇವರ ಆಗಿರ್ತಾರೆ. ಸೊ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಾಗಿತ್ತು ಅಂತಂದರೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೋ ಅವರಿಗೆ ಮನೆಗಳಿಂದ ಫೋನ್ ಮಾಡಿ ನಮ್ಮ ಪ್ರಿನ್ಸಿಪಲ್ ಅಂತ ರಾಘು ಅವರು ಹೇಳಬೇಕಾಗಿತ್ತು. ಸೊ ಇವರು ನಾಮಿನೇಟ್ ಆಗಿದ್ದಾರೆ, ಸೊ ಈ ರೀತಿ ಇವರು ಅನರ್ಹ ಅಲ್ಲ, ಹಾಗಾಗಿ ಇವರು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಬೇಕಾಗಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ರಾಘು ಅವರು ಹೇಳ್ತಾರೆ. ಬಟ್ ರಾಘು ಅವರು ಫೋನ್ ಮಾಡಿದ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಸ್ಪರ್ಧೆನೇ ಸರಿಯಾಗಿ ಆಡ್ತಿದ್ದಾರೆ, ಸೊ ನಿಮ್ಗೆ ಯಾವ ಕಾಣಲಿಲ್ಲ, ನಿಮ್ಗೆ ಗೊತ್ತಾಗಲಿಲ್ವಾ, ಸೊ ನೀವು ಯಾವ ರೀತಿ ಜಡ್ಜ್ ಮಾಡ್ತಿದ್ದಾರೆ ಅಂತ ಈ ರೀತಿ ಮಾತಾಡ್ತಾರೆ. ಬಟ್ ನನಗೆ ಸ್ವಲ್ಪ ಬೇಜಾರಾಯಿತು. ಪಾಪ ರಘು ಅವ್ರಿಗೆ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲಿಲ್ಲ. ಪ್ರತಿಯೊಬ್ಬರು ಇಲ್ಲಿ ಅಶ್ವಿನಿ ಹೆಣ್ಮೆಟ್ ಇದ್ದಾರೆ, ಅವರು ಕೂಡ ಮನೆಯವರು ಕೂಡ ಮಾತಾಡಿದರು, ರಾಶಿಕಾ ಅವ್ರ ಮನೆಯವರು ಕೂಡ ಮಾತಾಡಿದರು, ಮಾಳವ್ರ ಮನೆಯವರು ಕೂಡ ಮಾತಾಡಿದರು, ಮಲ್ಲಮ್ಮ ಅವ್ರ ಮನೆಯವರು ಕೂಡ ಮಾತಾಡಿದರು, ಹಾಗೆ ಧ್ರುವಂತ ಮನೆಯವರು ಕೂಡ ಮಾತಾಡಿದರು, ಹಾಗೆ ಇಲ್ಲಿ ನಮ್ಮ ಗಿಲ್ಲಿ ನಟ ಅವ್ರ ಮನೆಯವರು ಕೂಡ ಮಾತಾಡಿದರು. ಸೊ ಯಾರೆಲ್ಲ ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಫ್ಯಾಮಿಲಿಗೆ ಫೋನ್ ಹಚ್ಚಿ ಮಾತಾಡಿ ಸೊ ಈ ರೀತಿ ಬಿಗ್ ಬಾಸ್ ಮನೆ ಪ್ರಿನ್ಸಿಪಲ್ ಆಗಿರುವಂಥ ನಾನು ಸೊ ಈ ರೀತಿ ಆಗಿದೆ ಅಂತ ಎಲ್ಲರೂ ಹೇಳಿದರು. ಸೊ ಎಲ್ಲರೂ ಕೂಡ ಒಂಥರ ರಘು ಅವರಿಗೆ ಬೇದರು ಅಂತ ಅನ್ಕೋಬೋದು. ಸೊ ಬೇಜಾರಾಯಿತು ಪಾಪ. ಅವ್ರಿಗೆ ಅನಿಸಿರ್ಬೋದು ನಾನು ಯಾಕಾದರೂ ಕ್ಯಾಪ್ಟನ್ ಆದ್ನೋ, ಯಾಕಾದರೂ ಈ ಕಾಲೇಜಿನ ಪ್ರಿನ್ಸಿಪಲ್ ಆದ್ನೋ ಅಂತ ಅವ್ರಿಗೆ ಅನಿಸಿರ್ಬೋದು. ಸೊ ಆ ರೀತಿ ಆಗೋಯ್ತು. ಸೊ ಇದಾದಮೇಲೆ ರಾಶಿಕಾ ಅವರು ನಂದಲ್ಲಿ ಇರಲಿ ಅಂತ ಬಂದರು, ನನಗೊಂದು ಚೂರು ಇಷ್ಟ ಆಗಲಿಲ್ಲ. ಸೊ ಇಲ್ಲಿ ಲಾಸ್ಟ್ ಆಗಿದ್ದಾರೆ ಅವರು ಅಂತ ಒಂದು ಮೆನ್ಷನ್ ಮಾಡ್ತಾರೆ ಇಲ್ಲಿ ರಾಶಿಕಾ ಅವರ ತಮ್ಮನಿಗೆ. ಸೊ ಆ ಒಂದು ಪದನ ಹಿಡ್ಕೊಂಡು ಅವ್ರನ್ನ ತುಂಬ ಕೀಳಾಗಿ ಮಾತಾಡಿಸಿದ್ರು. ಸೊ ನೀವು ಕ್ಯಾಪ್ಟನ್ ಹಾಕಿ ಅರ್ಹರಲ್ಲ, ಸೊ ನೀವು ಪ್ರಿನ್ಸಿಪಲ್ ಹಾಕಿ ಅರ್ಹರಲ್ಲ, ಸೊ ನೀವು ಇವರಿಬ್ಬರು ಬಿಟ್ಟಿದ್ರಿಂದ ನೀವು ಈ ಒಂದು ವಾರದ ಕ್ಯಾಪ್ಟನ್ ಆಗಿರೋದು, ಸೊ ಇಲ್ಲಾಂದರೆ ನಿಮ್ಗೆ ಯಾವುದೇ ಅರ್ಹತೆ ಇಲ್ಲ ಅಂತ ತುಂಬ ಚೀಪಾಗಿ ಮಾತಾಡಿದ್ರು. ಬಟ್ ರಘು ಅವರು ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ನನ್ನ ಒಂದು ಅಭಿಪ್ರಾಯ ನನಗೆ ಅನಿಸ್ತು. ಬಟ್ ಇಲ್ಲಿ ಫೇವರಿಸಮ್ ಅಂತ ಅಂತಾರೆ. ಫೇವರಿಸಮ್ ಅಂತ ಇಲ್ಲಿ ನನಗೆ ಕಾಣಲಿಲ್ಲ ರಘು ಅವ್ರದ್ದು. ಬಟ್ ಅವ್ರಿಗೆ ನಿರ್ಣಯ ತಗೊಳ್ಳೋಕ್ಕೆ ಸ್ವಲ್ಪ ಸರಿ ಬರಲಿಲ್ಲ ಅಂತ ನನಗೆ ಅನಿಸಿದ್ದು. ಕೆಲವರಲ್ಲಿ ನನಗೂ ಒಂದು ಅಭಿಪ್ರಾಯ ಇದೆ, ಧ್ರುವಂತ ಅವ್ರು ವಿನ್ ಆಗಬೇಕಾಗಿತ್ತು, ಗಿಲ್ಲಿ ವಿನ್ ಆಗಬೇಕಾಗಿತ್ತು, ಧನುಷ್ ವಿನ್ ಆಗಬೇಕಾಗಿತ್ತು. ಬಟ್ ಅಲ್ಲಿ ಅರ್ಹರಾಗಿದ್ದು ಬೇರೆಯವರು, ಸೂರಜ್ ಅರ್ಹರಾದರು, ಮತ್ತು ಇಲ್ಲಿ ಸುದ್ದಿ ಅರ್ಹರಾದರು, ಚಂದ್ರಪ್ರಭಾ ಅರ್ಹರಾದರು. ಸೊ ಇಲ್ಲಿ ಸ್ವಲ್ಪ ನನಗೇನೋ ಸ್ವಲ್ಪ ಬೇಸರ ಆಯಿತು, ನಾನು ಒಪ್ಕೋತೀನಿ. ಬಟ್ ಹಾಗಂತ ಆ ವ್ಯಕ್ತಿ ಕೆಟ್ಟವನ್ ಅಂತ ನನಗೆ ಅನಿಸಲಿಲ್ಲ. ಸೊ ಇದೊಂದು ಕಾರಣ ರಾಶಿಕಾ ಅವರು ಇಟ್ಕೊಂಡು ಆ ರೀತಿ ಮಾತಾಡಬಾರ್ದಿತ್ತು ಅಂತ ನನಗೆ ಅನಿಸ್ತು. ಇದು ಅಲ್ಲ, ಇದಕ್ಕಿಂತ ಮುಂಚೆನೇ ಅವರು ಒಂದು ರಕ್ಷಿತಾವನ್ನು ಕೂಡ ಇದೇ ರೀತಿ ಮಾಡಿದ್ರು. ಸೊ ನೀನು ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಯಾರಲ್ಲ, ನಿಂಗೆ ಯೋಗ್ಯತೆ ಇಲ್ಲ, ಸೊ ನಿಂಗೇನು ಗೊತ್ತಾಗಲ್ಲ, ಸಿಲ್ಲಿ ಮಾತಾಡ್ತೀಯಾ, ನೀನು ಬಿಗ್ ಬಾಸ್ ಮನೆಗೆ ಬರಬಾರ್ದಿತ್ತು, ಈ ರೀತಿ ಮಾತಾಡಿದ್ರು. ಇವತ್ತು ಕೂಡ ಅದೇ ರೀತಿ ಮಾತಾಡಿದ್ರು. ನೀವು ಕ್ಯಾಪ್ಟನ್ ಹಾಕಿ ಯಾರಲ್ಲ, ಸೊ ನಿಮಗೆ ಯೋಗ್ಯತೆ ಇಲ್ಲ, ಈ ರೀತಿ ಎಲ್ಲ ಅಂತ ಮಾತಾಡಿ ಪಾಪ ಗಿಲ್ಲಿ ನಮ್ಮ ಒಂದು ರಘು ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಅಂತ ಅನ್ಸುತ್ತೆ. ಪಾಪ ಏನು ಮಾಡೋಕ್ಕಾಗಲ್ಲ. ಸೊ ಇದಾದಮೇಲೆ ಒಂದು ಟಾಸ್ಕ್ ಅಂತ ಬರುತ್ತೆ. ಟಾಸ್ಕ್ ಬಂದ್ಬಿಟ್ಟು ರಂಗದೇ ಬಸಂತ ಅನ್ನುವಂಥ ಟಾಸ್ಕಲ್ಲಿ ಏನಪ್ಪ ಅಂತಂದರೆ ಒಂದು ಬ್ಲೂ ಟೀಮ್ ಮತ್ತು ರೆಡ್ ಟೀಮ್ ಒಂದು ಇದೆ ಅಂತ ನಿಮ್ಗೆ ಗೊತ್ತಿತ್ತು. ನಿನ್ನೆ ಇದ್ದಂಥ ಒಂದು ಬ್ಲೂ ಟೀಮ್ ಮತ್ತು ರೆಡ್ ಟೀಮ್ ಇದು ಅದೇ ಕಂಟಿನ್ಯೂ ಆಯಿತು ಈ ವಾರ, ಇವತ್ತು ಕೂಡ. ಸೊ ಇಲ್ಲಿ ಏನಾಗಿತ್ತು ಅಂತಂದರೆ ಬ್ಲೂ ಟೀಮವ್ರಿಗೆ ಮತ್ತು ರೆಡ್ ಟೀಮ್ ಅವರಿಗೆ ಒಂದು ಕಾಂಪಿಟೇಷನ್ ಇರ್ತಾರೆ. ಸೊ ಒಂದು ನೆಲದ ಮೇಲೆ ಒಂದು ಚೌಕಾಕಾರದ ಒಂದು ಬಾಕ್ಸ್ ಇರುತ್ತೆ, ಲೈನ್ ಇರುತ್ತೆ. ಸೊ ಲೈನಲ್ಲಿ ಒಂದು ಮಧ್ಯ ಒಂದು ಲೈನ್ ಇರುತ್ತೆ. ಸೊ ಆ ಕಡೆ ಬ್ಲೂ ಅವರು ಒಂದು ಕಲರ್ ಇರುವಂಥ ಒಂದು ಪೇಪರ್ಸ್ ಮತ್ತು ಈ ಕಡೆ ರೆಡ್ ಕಲರ್ ಇರುವಂಥ ಒಂದು ಪೇಪರ್ ಇರುತ್ತೆ. ಸೊ ಈ ಕಡೆಯಿಂದ ಇಬ್ಬರು ಬರಬೇಕು, ಆ ಕಡೆಯಿಂದ ಇಬ್ಬರು ಬರಬೇಕು. ಇಲ್ಲಿ ಫಸ್ಟ್ ಬಂದಿದ್ದು ಸೆಕೆಂಡ್ ಗೇಮ್ ಸ್ಟಾರ್ಟ್ ಆದಾಗ ಫಸ್ಟ್ ಬಂದಿದ್ದು ಕಾವ್ಯ ಮತ್ತು ರೆಡ್ ಟೀಮಿಂದ ಕಾವ್ಯ ಜಾನಿ ಬಂದರೆ ಬ್ಲೂ ಟೀಮಿಂದ ರಾಶಿಕಾ ಮತ್ತು ಅಶ್ವಿನಿ ಅವರು ಬರ್ತಾರೆ. ಸೊ ಏನಪ್ಪ ಗೇಮ್ ನಿಯಮ ಅಂತಂದರೆ ಬಾಕ್ಸ್ ಇರುತ್ತೆ, ಬಾಕ್ಸಲ್ಲಿ ಮಧ್ಯ ಒಂದು ಲೈನ್ ಇರುತ್ತೆ, ಆ ಮಧ್ಯದಲ್ಲಿ ಆ ಕಡೆ ಇಬ್ಬರು ಜನ ಈ ಕಡೆ ಇಬ್ಬರು ಜನ ಇರ್ತಾರೆ. ಸೊ ಇಲ್ಲಿ ಆ ಪಟ್ಟಿ ಒಳಗಡೆ ಏನಿರುತ್ತೆ ಬಾಕ್ಸ್ ಒಳಗಡೆ 4 ಜನ ಇರ್ತಾರೆ. ಸೊ 4 ಜನರಲ್ಲಿ ರೆಡ್ ಟೀಮಿಂದ
ಕಾವ್ಯ ಜಾನ್ವಿ ಆದರೆ ಬ್ಲೂ ಟೀಮಿಂದ ಅಶ್ವಿನಿ ಮತ್ತು ರಾಶಿಕಾ ಇರ್ತಾರೆ. ಸೊ ಅಲ್ಲಿ ಇಬ್ಬರು ಜನ ಏನು ಮಾಡ್ತಾರೆ, ಆ ಒಂದು ಪೇಪರ್ಗೆ ಬಣ್ಣ ಹಚ್ಚಿ ಕೊಡ್ತಾರೆ. ರೆಡ್ ಟೀಮ್ ಅವರು ರೆಡ್ ಬಣ್ಣ ಹಚ್ತಿರ್ತಾರೆ, ಬ್ಲೂ ಟೀಮ್ ಅವರು ಬ್ಲೂ ಬಣ್ಣ ಹಚ್ತಿರ್ತಾರೆ. ಸೊ ಆ ಪೇಪರ್ನಲ್ಲಿ ಕೂಡಿಸ್ಬೇಕು ಆ ಟೈಮ್ ಒಳಗಡೆ. ಎಷ್ಟು ಕೂಡಿಸ್ಬಿಟ್ಟು ಆಮೇಲೆ ಬಜರ್ ಆಗುತ್ತೆ. ಬಜರ್ ಆದಮೇಲೆ 10 ನಿಮಿಷಗಳ ಕಾಲಾವಕಾಶ ನಿಮಗೆ ಇರುತ್ತೆ. ಸೊ ಅದನ್ನು ನೀವು ಡಿಪೆಂಡ್ ಮಾಡ್ಕೋಬೇಕು. ಸೊ ರೆಡ್ ಟೀಮ್ ಅವ್ರು ಬಂದು ಬ್ಲೂ ಕಡೆ ಇರುವಂಥ ಒಂದು ಪೇಪರ್ ಇರುತ್ತೆ, ಅದನ್ನು ಎಲ್ಲ ಕೂಡ ಆ ಬಾಕ್ಸ್ಗಳನ್ನ ಹೊರಗಡೆ ಹಾಕಬೇಕು. ಇಲ್ಲಿ ರೆಡ್ ಟೀಮ್ ಅವ್ರು ಬಂದು ಬ್ಲೂ ಟೀಮ್ ಕಡೆ ಇರುವಂಥ ಒಂದು ಪೇಪರ್ ಇರುತ್ತೆ, ಅದನ್ನು ಕೂಡ ಇಲ್ಲಿ ಆಚೆ ಹಾಕಬೇಕು. ಈ ರೀತಿ ಆದಾಗ ಈ ಒಂದು ಸಂದರ್ಭದಲ್ಲಿ ನನಗೆ ಅನಿಸಿದ್ದು ಅಶ್ವಿನಿ ಮತ್ತು ರಾಶಿಕಾ ಅವರು ತುಂಬ ಚೆನ್ನಾಗಿ ಆಡಿದ್ರು. ತುಂಬ ಚೆನ್ನಾಗಿ ಆಡಿ ಈ ಒಂದು ಫಸ್ಟ್ ರೌಂಡನ್ನು ಬ್ಲೂ ಟೀಮ್ ಅವರು ವಿನ್ ಆಗ್ತಾರೆ. ತುಂಬ ಚೆನ್ನಾಗಿ ರಾಶಿಕಾ ಮತ್ತು ಅಶ್ವಿನಿ ಅವರು ಡಿಪೆಂಡ್ ಮಾಡಿಕೊಂಡು ಇದನ್ನು ಗೆದ್ದರು. ಸೊ ಇಲ್ಲಿ ಸೆಕೆಂಡ್ ಯಾರಪ್ಪ ಅಂತಂದರೆ ರೆಡ್ ಟೀಮಿಂದ ಸೂರಜ್ ಅಭಿ ಬಂದರೆ, ಬ್ಲೂ ಟೀಮಿಂದ ಮಾಳು ಮತ್ತು ಧನುಷ್ ಅವರು ಬರ್ತಾರೆ. ಸೊ ಇಲ್ಲಿ ತುಂಬ ಚೆನ್ನಾಗಿ ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಇಲ್ಲಿ ಕಡೆಯದಾಗಿ ಗೆದ್ದದ್ದು ನಮ್ಮ ರೆಡ್ ಟೀಮ್ ಸೂರಜ್ ಮತ್ತು ಅಭಿ ಅವರು. 2 ಇಟ್ಟಿದ್ರು, ಮತ್ತು ಇಲ್ಲಿ ಮಾಳು ಧನುಷ್ ಅವರ ಒಂದು ಪೇಪರ್ನ 1 ಇಟ್ಟಿದ್ರು. ಬಟ್ ಇಲ್ಲಿ ಅವ್ರದ್ದು ಕ್ರ್ಯಾಕ್ ಆದ ಕಾರಣ ಅದನ್ನು ಕನ್ಸಿಡರ್ ಮಾಡಲಿಲ್ಲ. ಸೊ ಇಲ್ಲಿ ಸೂರಜ್ ಅಭಿ ಕಡೆಯವ್ರದ್ದು ಕೂಡ ಅಂದರೆ ರೆಡ್ ಟೀಮ್ ಕಡೆಯವರು ಕೂಡ ಒಂದು ಕ್ರ್ಯಾಕ್ ಆಗಿತ್ತು, ಒಂದು ಚೆನ್ನಾಗಿತ್ತು. ಬಟ್ ಅದರಲ್ಲಿ ಒಂದು ಕನ್ಸಿಡರ್ ಆಯಿತು, ಇವ್ರ ಕಡೆ ಯಾವುದು ಕನ್ಸಿಡರ್ ಆಗಿಲ್ಲ. ಹಾಗಾಗಿ ಈ ಸೆಕೆಂಡ್ ರೌಂಡಲ್ಲಿ ನಮ್ಮ ರೆಡ್ ಟೀಮ್ ವಿಕ್ಟರಿ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಬ್ಲೂ ಟೀಮ್ ಆದರೆ ಸೆಕೆಂಡ್ ರೌಂಡಲ್ಲಿ ನಮ್ಮ ರೆಡ್ ಟೀಮ್ ಆಗುತ್ತೆ. ಲಾಸ್ಟ್ ರೌಂಡ್ ಬಂದ್ಬಿಟ್ಟು ಇಲ್ಲಿ ಹುಡುಗಿಯರು ಆಗಬೇಕಾಗುತ್ತೆ. ಹುಡುಗಿಯರನ್ನ ಕಳಿಸ್ತಾರೆ. ಸೊ ಇಲ್ಲಿ ರೆಡ್ ಟೀಮ್ ಕಡೆಯಿಂದ ಬಂದಿದ್ದು ಕಾವ್ಯ ಜಾನ್ವಿ ಅವರು ಮತ್ತು ಅವರೇ ಬರ್ತಾರೆ. ಮತ್ತು ಇಲ್ಲಿ ಬ್ಲೂ ಟೀಮ್ ಕಡೆಯಿಂದ ಒಬ್ರು ಚೇಂಜ್ ಆಗ್ತಾರೆ. ರಾಶಿ ಬಂದರೆ ಅಶ್ವಿನಿ ಬದಲಾಗಿ ರಾಶಿ ಬರ್ತಾರೆ. ಮತ್ತು ಫಸ್ಟ್ ಬಂದಂಥ ರಾಶಿಕಾ ಅವರೇ ಇಲ್ಲಿ ಕೂಡ ಅವರೇ ಆಡ್ತಾರೆ. ಸೊ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು. ಆದರೆ ಇಲ್ಲಿ ನನಗೆ ರಾಶಿ ಯಾಕೋ ಚೆನ್ನಾಗಿ ಆಡಲಿಲ್ಲ ಅಂತ ಅನಿಸ್ತು. ಕಾವ್ಯ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಅನಿಸ್ತು. ಸೊ ನೋಡೋಕೆ ಮಾತ್ರ ಸ್ಟ್ರಾಂಗ್ ಅಂತ ಅನಿಸುತ್ತೆ ರಾಶಿ, ಬಟ್ ಟಾಸ್ಕಲ್ಲಿ ಅಷ್ಟೊಂದು ಚೆನ್ನಾಗಿ ಆಡಲ್ಲ ಅಂತ ಅನಿಸ್ತು. ಬಟ್ ಕಡೆಗೆ ಗೆದ್ದಿದ್ದು ಇಲ್ಲಿ ಬ್ಲೂ ಟೀಮ್ ಅವರೇ ಗೆಲ್ತಾರೆ. ಈ ಒಂದು ಎಪಿಸೋಡಲ್ಲಿ ಈ ಒಂದು ಲಾಸ್ಟ್ ಒಂದು ರೌಂಡಲ್ಲಿ ಏನಿದೆ ನಮ್ಮ ಬ್ಲೂ ಟೀಮ್ ಗೆಲ್ತಾರೆ. ಸೊ ಹಾಗಾಗಿ ಬ್ಲೂ ಟೀಮ್ ಗೆದ್ಮೇಲೆ ಇಲ್ಲಿ ಇನ್ನೊಂದು ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಈ ಒಂದು ನಿಮ್ಮ ಟೀಮಲ್ಲೇ ನೀವು ಮಾತಾಡ್ಕೊಂಡು ಯಾರಿಗೆ ಸ್ಟೂಡೆಂಟ್ ಆಫ್ ದ ವೀಕ್ ಕೊಡ್ತೀರಾ ಅಂತ ನೀವು ಮಾತಾಡ್ಕೊಳ್ಳಿ ಅಂತ ಅಂತಾರೆ. ಯಾರಿಗೆ ಅಂದರೆ ಬ್ಲೂ ಟೀಮ್ ಅವರಿಗೆ. ಬ್ಲೂ ಟೀಮ್ ಗೆದ್ದಿರುತ್ತಲ್ಲ, ಸೊ ಅವರಿಗೆ. ಸೊ ಹಾಗಾಗಿ ಇಲ್ಲಿ ಬ್ಲೂ ಟೀಮಲ್ಲಿ ಅವರವರೇ ಮಾತಾಡ್ಕೊಂಡು ಇಲ್ಲಿ ಎಲ್ಲರೂ ಸೇರಿ ಆಲ್ಮೋಸ್ಟ್ ಧನುಷ್ ಕೊಟ್ಟರೆ, ಅಶ್ವಿನ್ ಅವರು ನಾನು ಚೆನ್ನಾಗಿ ಆಡಿದ್ದೇನೆ ನನಗೆ ಬೇಕು ಅಂತ ಅಂದರು. ಬಟ್ ಆದರೂ ಕೂಡ ಅವರು ಧನುಷ್ ಅವ್ರಿಗೆ ಕೊಟ್ಟರು. ಸೊ ಎಲ್ಲರೂ ಇಲ್ಲಿ ಒಕ್ಕೂಟದಿಂದ ಮಾತಾಡಿಕೊಂಡು ಧನುಷ್ ಅವ್ರನ್ನ ಇಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಮಾಡಿದ್ರು. ಸೊ ಇಲ್ಲಿ ಅವರು ಒಂದು ಎಲ್ಲ ಕೂಡ ಕೃತಜ್ಞತೆ ಹೇಳಿದ ಧನ್ಯವಾದವನ್ನು ತಿಳಿಸಿದ್ರು. ಇದಾದ್ಮೇಲೆ ಇಲ್ಲಿ ಕಾಮಿಡಿ. ಸೊ ನಮ್ಮ ಗಿಲ್ಲಿ ಅವ್ರದ್ದು ಗೊತ್ತಿರುವಂಥದ್ದೇ. ಸೊ ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಕಾಮಿಡಿ ಕೂಡ ಆಯಿತು ಇಲ್ಲಿ. ಏನಪ್ಪಾ ಅಂತಂದರೆ ಇಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಅವರು ಬಾತ್ರೂಮ್ ತೊಳೆಯೋದಕ್ಕಿತ್ತು. 3 ದಿನದ ಬಾತ್ರೂಮ್ ತೊಳೆದಿರಲಿರುತ್ತೆ. ಸೊ ಹಾಗಾಗಿ ಕಡೆ ದಿನ ಬಾತ್ರೂಮನ್ನು ತೊಳಿಬೇಕಾಗಿತ್ತು. ಅವರೆಲ್ಲ ಹೇಳಿದ ಪ್ರಕಾರ ಹೋಗಿ ತೊಳೆದ್ರು. ಸೊ ಅಲ್ಲಿ ಗೊತ್ತಿರುವಂಥದ್ದೇ ನಿಮಗೆ ನಮ್ಮ ಅಶ್ವಿನಿ ಅವರಿಗೆ ಗಿಲ್ಲಿ ಅವರಿಗೆ ಹೆಂಗೆ ಕೌಂಟರ್ ಮೇಲೆ ಕೌಂಟರ್ ಬೀಳುತ್ತೆ ಅಂತ. ಸೊ ತುಂಬ ಚೆನ್ನಾಗಿ ಒಂದು ಎಪಿಸೋಡ್ ಹೋಯ್ತಿದ್ದು. ಇವತ್ತಿನ ಒಂದು ಎಪಿಸೋಡ್ ಅದು ಎಷ್ಟು ಬೇಗ ಮುಗೀತು ಅಂತಂದರೆ ತುಂಬ ಬೇಗ ಮುಗೀತು ಅಂತ ನನಗೆ ಅನಿಸ್ತು. ಬಟ್ ತುಂಬ ಚೆನ್ನಾಗಿತ್ತು. ಈ ಒಂದು ವಾರದಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದಾರಲ್ಲ, ಸೊ ಅವ್ರನ್ನ ಉಳಿಸುವಂಥ ಪ್ರಕ್ರಿಯೆ ಇವತ್ತಿಂದ ಚಾಲಾಗುತ್ತೆ. ಸೊ ವೋಟ್ ಓಪನಿಂಗ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಇದಾರೋ ಅವ್ರಿಗೆಲ್ಲ ವೋಟ್ ಹಾಕಿ ಗೆಲ್ಸಿ ಅಂತ ಕೇಳ್ಕೊತೀನಿ. ಸೊ ಈ ಒಂದು ಎಪಿಸೋಡ್ ಇದಾಗಿತ್ತು. ನಿಮ್ಗೆ ಯಾವ ರೀತಿ ಈ ಎಪಿಸೋಡ್ ಅನಿಸ್ತು? ಸೊ ಎಪಿಸೋಡ್ ನಾನು ಏನಾದರೂ ಮಿಸ್ ಮಾಡಿದರೆ ಕ್ಷಮೆ ಇರಲ್ಲ ಅಂತ ಹೇಳ್ತೀನಿ. ಹಾಗೆ ರಾಘವರ ಒಂದು ಕ್ಯಾಪ್ಟನ್ಸಿ ನಿಮ್ಗೆ ಯಾವ ರೀತಿ ಅನಿಸ್ತದೆ, ರಾಘವರ ಒಂದು ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ನಿಮ್ಗೆ ಯಾವ ರೀತಿ ಅನಿಸ್ತದೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಎಪಿಸೋಡ್ ಆಗಿತ್ತು. ಸೊ ನನಗೆ ಅನಿಸಿದ ಎಪಿಸೋಡಲ್ಲಿ ಏನೇನಾಯಿತು ಅಂತ ನಾನು ನಿಮಗೆ ಆಲ್ಮೋಸ್ಟ್ ತಿಳಿಸಿದ್ದೀನಿ. ಸೊ ಏನಾದರೂ ಮಿಸ್ ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.